ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನನಗನ್ಸುತ್ತೆ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ಚೆನ್ನಾಗಿಲ್ಲ ಒಂಥರ ಕಿಚ್ಕೊಬಿಡಿ, ಗೊತ್ತಿಲ್ಲ ಅಂದರೆ ನಾನೆಲ್ಲ ಸರಿ ಆಯಿತು. ಹೊಸ ದಿನ ಹೊಸದನ್ನು ನೀವೆಲ್ಲರ ಜೊತೆ. ಸೊ ಡೇ 3 ನಮ್ಮ ಬಾಯ್ಸ್ ಇವತ್ತು ಬೇಗನೆ ಎದ್ದಿದ್ದಾರೆ. ಟೈಮ್ ಈಗ 5:15. ಡಾರ್ಲಿಂಗ್ಸ್, ಡೇ 3 ಬೈಕ್ ರೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಣ ಕೇವ್ಸ್ ಹತ್ರ ಹೋಗ್ತೀವಿ. ನೆಕ್ಸ್ಟು ವಿಭೂತಿ ಫಾಲ್ಸ್. ಮಚ್ಚ ಬೇರೆ ಬೇರೆ ಹೆಂಗಿರ ಪ್ಲಾನ್ಸ್ ಚೇಂಜ್ ಆಯ್ತು ನಮ್ಮದು ಅನ್ಎಕ್ಸ್ಪೆಕ್ಟೆಡ್. ಇವತ್ತು ಫುಲ್ಲು ಅಡ್ವೆಂಚರ್ ಆಗಿರುತ್ತೆ, ನೋಡ್ತಾ ಇರಿ. ಆಮೇಲೆ ಬೋಟಿಂಗ್ ಎಲ್ಲ ಹೋಗೋದಿದೆ. दिल की धड़कन से तो आए जाना और मेरे सब के हो जाए आना बिस्तर धोरे तो कैसे सोए जाना बिस्तर धोरे लो लो लोरी सुनाना ಡಾರ್ಲಿಂಗ್ಸ್, ಸೊ ವೆಲ್ಕಮ್ ಬ್ಯಾಕ್. ಈಗ ವಿಭೂತಿ ಫಾಲ್ಸ್ ಹತ್ರ ಬಂದಿದ್ದೀವಿ. ಗಾಡಿ ಪಾರ್ಕ್ ಮಾಡಿದ್ದಾಯಿತು. ಆಲ್ಮೋಸ್ಟ್ ಕಿतना ಕಿಲೋಮೀಟರ್ ತಾವೆ? 1.5 ಕಿಲೋಮೀಟರ್. ಇನ್ನು 1.5 ಕಿಲೋಮೀಟರ್ ಟ್ರಕ್ ಇದೆ ಅಷ್ಟೇ. ನಾನು ಬಂದಿದ್ದೆ ಆಲ್ಮೋಸ್ಟ್ ಒಂದು 7ರಿಂದ 9 ಕಿಲೋಮೀಟ್ರ್ ಇತ್ತು ಅಂದ್ಕೊಳ್ತೀನಿ. ಓಕೆ, ಬನ್ನಿ ಹೋಗೋಣ. ಇಲ್ಲ, ಡೈರೆಕ್ಟ್ ವಿಭೂತಿ ಫಾಲ್ಸ್ ಹತ್ರ ಹೋಗ್ಬಿಟ್ಟು ತೋರಿಸಲ. ಅಲ್ಲೇ ತೋರಿಸ್ತೀನಿ, ಸುಮ್ಮನೆ ಇದು ಎಲ್ಲ ಡ್ಯೂರೇಷನ್ ಜಾಸ್ತಿ ಆಗುತ್ತೆ. ಡಾರ್ಲಿಂಗ್ಸ್, ಇಲ್ಲಿ ನೋಡಿ, ನೀರು ಒಳ್ಳೆ ಇದು ಮೇಲಿಂದ ವಿಭೂತಿ ಫಾಲ್ಸ್. ಈಗ ಮೇಲ್ಗಡೆ ಹೋಗ್ಬೇಕು. ಕಣ್ಣು ಒಂಥರ ಆಗ್ಬಿಟ್ಟೈತಪ್ಪ. ನಿನ್ನೆಯಿಂದ ನೀರುಗಳಲ್ಲೇ ಸ್ನಾನ ಮಾಡಿ, ಉಪ್ಪು ನೀರಲ್ಲಿ ಸ್ನಾನ ಮಾಡಿ ಕಿವಿಗೆಲ್ಲ ಉಪ್ಪು ನೀರು ಹೋಗ್ಬಿಟ್ಟೈತಿ. ಅದಕ್ಕೆ ಅವರೆಲ್ಲ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಬರ್ತಾಯಿದ್ರು. ಮೈ ಫ್ರೆಂಡ್ಸ್ ಆರ್ ವೆರಿ ಸ್ಲೋ. डार्लिंग्स, कृष्ण भाई तू क्या इतना सफ़ेद गोरा चिट्टा लग रहा है? कृष्ण को देख, यहाँ पे भी मैप लगा रहा है कृष्ण. वो भाई बंदा स्नैप ले रहा है. इवन यू गाइस कैन कम. यहाँ पे साफ है क्या? अबे इतने में ही निकलेगा तुम लोग का. अबे इधर चल. Oh my God. How is this, bro? Beauty. Top notch. अबे देख पानी ठंडा है कि नहीं करके. बहुत ठंडा होगा भाई. ठंडा है, पलट के ऊपर कर लेंगे. अबे द व्यू. ನನಗಂತೂ ಇಲ್ಲಿ ಮಜಾ ಬರ್ತಾ ಇದೆ. ಬಟ್ ಕಾಲು ಜಾರೈತೆ. ನಮ್ಮ ಫ್ರೆಂಡ್ಸ್ ಅಲ್ಲಿಂದ ಹೋಗ್ತಾವ್ರೆ. ಅಲ್ಲಿ ದಾರಿ ಇದೆ, ನಾನು ಹೋಗ್ತೀನಿ. ಹೋಗೇ ಬಿಡ್ತೀನಿ ಬಿಡಿ. ಇದು ಒಂದು ಸ್ವಲ್ಪ ಅವ್ರಿಗೊಂದು ಸ್ವಲ್ಪ ಫೋಟೋ ತಗೊಟ್ಬಿಟ್ಟು ನಾನು ಅವ್ನಿಗೆ ಹೋಗ್ತೀನಿ. ವ್ಯೂ ನೋಡಿ ಗುರು. ಡೈರೆಕ್ಟ್ಲಿ ಎದುರುಗಡೆ ನೋಡೋದ್ರಲ್ಲೇ ನೆಕ್ಸ್ಟ್ ಲೆವೆಲು. ಡೈರೆಕ್ಟ್ಲಿ ನೋಡೋದ್ರಲ್ಲೇ ಒಂಥರ ಎಕ್ಸ್ಪೀರಿಯನ್ಸೇ ಬೇರೆ ಲೆವೆಲಲ್ಲಿದೆ. ಚೆನ್ನಾಗಿದೆ, ಸಖತ್ತಾಗಿದೆ. ಇವಾಗ ಕ್ಯಾಮ್ರಲ್ಲಿ ನಿಜವಾಗ್ಲೂ ನಂಗೆ ಹೆಂಗೆ ಬರ್ತಾ ಇದೆ ಗೊತ್ತಿಲ್ಲ, ಬಟ್ ಇದು ಮಾತ್ರ ಸಖತ್ತಾಗಿದೆ ಗುರು.
ಡಾರ್ಲಿಂಗ್ ಹೆಂಗಿದೆ ಅಂದ್ರೆ ಕ್ರೇಜಿ ಆಗಿದೆ ಕ್ರೇಜ್. ಐ ಆಮ್ ಎಂಜಾಯಿಂಗ್ ದಿಸ್, ಐ ಲವ್ ದಿಸ್. ಲೈಫ್ ಏನಿದೆ ಅಲ್ವಾ, ಲೈಫಲ್ಲೇ ಇದರಲ್ಲೇ ಅಲ್ವಾ ಖುಷಿ ಆಗೋದು. ಇದು ಬಿಟ್ಟು ನಿಯಂತ್ರಣ ಇದೆ ನಿಮ್ಗೆ ಹೇಳಿ, ಯಾವುದ್ರಲ್ಲೂ ಖುಷಿ ಸಿಗಲ್ಲ. ಎಷ್ಟೇ ದುಡ್ಡು ಬಿಟ್ಕೊಂಡು ನೋಡಿ. ಡಾರ್ಲಿಂಗ್ಸ್, ವಿಭೂತಿ ಫಾಲ್ಸಿಂದ ಈಗ ಯಾಣ ಕೇವ್ಸ್ಗೆ ಹೋಗ್ತಾ ಇದ್ವಿ. ವಿಭೂತಿ ಫಾಲ್ಸಲ್ಲಿ ಒಂದು ಇನ್ಸಿಡೆಂಟ್ ನಡೀತು, ಅದು ನಿಮಗೆ ಲಾಸ್ಟ್ವರೆಗೂ ನೋಡಿ, ಲಾಸ್ಟಲ್ಲಿ ಗೊತ್ತಾಗುತ್ತೆ ಏನಾಯಿತು ಅಂತ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಲಾಸ್ಟ್ವರೆಗೂ ನೋಡಿ. ಡುಬುಕ್ ಅಂತ ಬಿದ್ದುಬಿಟ್ಟೆ ನಾನು, ಹೆವಿ ಏಟ್ ಆಗ್ತಾಯಿದೆ, ಈಗಲೇ ನೋಗ್ತಾ ಇದೆ. ಲಾಸ್ಟ್ವರೆಗೂ ನೋಡಿ, ಲಾಸ್ಟಲ್ಲೇ ಅದು ಹಾಕೋದು ನಾನು, ಈಗ ಹಾಕಲ್ಲ. कौन बे? मंजू में बॉयज का गिर जाते हैं ना याना केव्स में, वो वाला सीन हो जाए तो याना केव्स में वो वाला कंटेंट मिल गया, आपको बोल रहे थे भाई. फिर भी बहुत जोर से गिरा भाई, मैं बहुत जोर से गिरा तो एक्चुअली मैं बहुत जोर से गिरा. ಎಷ್ಟು ಜೋರಾಗಿ ಬಿದ್ದು ಗೊತ್ತಾ? ತೋರಿಸ್ತೀನಿ ನೋಡಿ, ಲಾಸ್ಟ್ವರೆಗೂ ನೋಡಿ ಅಷ್ಟೇ. ನಾನು ಇವ್ರು ಯಾರಾದ್ರೂ ಬಿದ್ದರೆ ರೆಕಾರ್ಡ್ ಮಾಡಿಬಿಟ್ಟು ಹಾಕೋಣ ಅನ್ಕೊಂಡ್ರೆ ನಾನೇ ಬಿದ್ದುಬಿಟ್ಟೆ. ಇವತ್ತು ನಾನೇ ಕಂಟೆಂಟ್ ಆಗಿಬಿಟ್ಟಿದ್ದೀನಿ. ವೆಲ್ಕಮ್ ಬ್ಯಾಕ್ ಡಾರ್ಲಿಂಗ್ಸ್. ಸೊ ಈಗ ನಾವು ವಿಭೂತಿ ಫಾಲ್ಸಿಂದ ಗಾಡಿ ಓಡಿಸ್ಕೊಂಡು ಯಾಣ ಕೇವ್ಸ್ ಹತ್ರ ಬಂದ್ವಿ. ಈಗ ಯಾಣ ಕೇವ್ಸ್ ರೀಚ್ ಆಗಿದ್ದೀವಿ. ಈಗ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಟ್ರಕ್ ಇದೆ ನನಗೆ ನಿಜ ಐಡಿಯಾ ಇಲ್ಲ. ಆಲ್ಮೋಸ್ಟ್ ನಾವು ಗೋಕರ್ಣದಿಂದ 50 ಕಿಲೋಮೀಟರ್ಸ್ ಬಂದಿರೋದು. ನಮಗೆ ನಿಜ ಹೇಳ್ತಾ ಇದ್ದೀನಿ, 50 ಕಿಲೋಮೀಟರ್ಸ್ ಬಂದಿದ್ದೀನಿ ಅಂತ ನಂಬಕ್ಕೆ ಆಗ್ತಾಯಿಲ್ಲ. ಅಂದರೆ ಅಷ್ಟೊಂದು ಟೈಮ್ ಹೋಗ್ತಾ ಇರೋದು ಗೊತ್ತಾಗ್ತಾಯಿಲ್ಲ. ಮತ್ತು ನಾವು ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ವಿ, ಚೆನ್ನಾಗಿದೆ. ಜಾಸ್ತಿ ವೀಡಿಯೋ ಶೇಕ್ ಆಗ್ತಾಯಿದೆಯಲ್ಲ, ಗೊತ್ತು ಶೇಕ್ ಆಗ್ತದೆ. ನಮ್ಮ ವಿಶಾಲ್ ಅಣ್ಣ ಸ್ವಲ್ಪ ಬೇಜಾರಲ್ಲ, ನಾವು ಮಾತಾಡ್ಸೋಣ. ಅವನ್ನೇನೆ 300 ರೂಪಾಯಿ ಕೊಟ್ಟು ಒಂದು ಲಾಕೆಟ್ ತಗೊಂಡ. ಈ ಪಾಪ ಇಲ್ಲ, ಕಳೆದೇ ಹಾಕ್ಕೊಂಡೀಗ. ಆದರೆ ಅದ್ರ ಹೋಗೋಷ್ಟು ಅದ್ರಲ್ಲಿ ಇನ್ನೊಂದು ಲಾಕೆಟ್ ತಗೊಂಡು ಅಂತ ಅಂದವನೇ. ಎಷ್ಟೋ ಇಲ್ಲ, ನಾನು ಹೇಳ್ತಾರದು ಕೇಳಿಸ್ತಾನೆ. ಎಲ್ಲರೂ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಸ್ಕ್ಯಾನರ್ ಹಾಕ್ತೀನಿ ಎಲ್ಲ, ಒಂದು 300 ಆದರೂ ಸಾಕು. ನೀವೆಲ್ಲ ಎಷ್ಟು ಜನ ನೋಡ್ತೀರಿ? 200 ಮೆಂಬರ್ಸ್ ನೋಡಿದೆ, ಒಂದು 2 ರೂಪೀಸ್ ಹಾಕಿ ಸಾಕು, 400 ಆಗುತ್ತೆ. ಸ್ಕ್ಯಾನರ್ ಹಾಕ್ತೀನಿ. ವಿಶಾಲ್ ಫೋನ್ ಪೇ ಮಾಡಿಬಿಡಿ. ಇಲ್ಲ ನನ್ಗೆ ಬೇಡ, ನಿಮ್ಮದೇ ಹಾಕು. ಹ್ಞೂ ಸರಿ ಆಯ್ತು, ನನಗೆ ಮಾಡಿ, ಅವನಿಗೆ ಕೊಡ್ತೀನಿ. ಸುಮ್ಮನೆ ಜೋಕ್ ಮಾಡಿದೆ. ಡಾರ್ಲಿಂಗ್ಸ್, ಒಳಗಡೆ ದೇವಸ್ಥಾನ ಹೋಗ್ಬಿಟ್ಟು ನಾನು ಕೃಷ್ಣನು ಮಿಕ್ಕಿದವರು ಮಾಮಂಗೆ ವೆಯ್ಟ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅವ್ರು ಮಾಮಂಗೆ ವೆಯ್ಟ್ ಮಾಡ್ಕೊಂಡು ಬರ್ತಾರೆ. ನಾನು ಮತ್ತು ಕೃಷ್ಣನು ಯಾಣ ಕೇವ್ ಕಡೆಗೆ ಹೋಗ್ತಾ ಇದ್ದೀವಿ. ನೀರಲ್ಲಿ ಆಡಿ 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 ಕೂದಲೆಲ್ಲ ಅಧ್ವಾನ ಆಗ್ಬಿಟ್ಟೈತಿ. ಮೈ ಗಾಶ್, ವಾವ್, ತುಂಬ ಕೃಷ್ಣನು 2 ದಿವಸ ನನ್ನ ಜೊತೆ ಇದ್ದಿದ್ದು, ಕನ್ನಡ ಕಲ್ತ್ಕೊಂಬಿಟ್ಟ. ಕೃಷ್ಣನ್ ಸೂಪರ್ ಕೃಷ್ಣನ್ ತು. Darlings, check this out. Oh my god. Darlings, ಯಾಣ ಕೇವ್ಸು ಮತ್ತು ವಿಭೂತಿ ಫಾಲ್ಸ್ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಟ್ಟು ಈಗ ನಾವು ಬೋಟಿಂಗ್ ಹೋಗ್ತಾ ಇದ್ದೀವಿ. ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ. ಬೀಚ್ ಟು ಬೀಚ್ ಹೋಗ್ತೀವಿ. ಫೋನಲ್ಲಿ ಚೂರು ಚಾರ್ಜ್ ಇಲ್ಲ, ಮತ್ತು ಇದು ಸಿಗ್ನಲ್ ಅಂತ ಎಲ್ಲೂ ಸಿಗ್ತಾ ಇಲ್ಲಪ್ಪ, ಫುಲ್ ಝೀರೋ ಸಿಗ್ನಲ್, ಝೀರೋ. ಡಾರ್ಲಿಂಗ್ಸ್, ನಾನು ಜಾಸ್ತಿ ಮಾತಾಡಲ್ಲ, ಯಾಕೆಂದರೆ ಕಾಪಿರೈಟ್ ಸ್ಟ್ರೈಕ್. ಇಲ್ಲಿ ಬೋಟ್ ಒಳಗಡೆ ನಾನು ನೋಡಿ ಎಲ್ಲಿ ತಿಂತೀನಿ, ತುದಿಯಲ್ಲಿ ತುದಿ ಇಲ್ಲಿಂದ ಎಲ್ಲ ಕಾಣಿಸ್ತಾ ಇದೆ. ಇದು ಕಾಯಕಿಂಗ್, ನಾನು ಫುಲ್ ತುದಿಯಲ್ಲಿ ಬಂದು ಕೂತಿದ್ದೀನಿ. ಈಗ ಹೊರಟಾಗಿ ಮಳೆಗಡೆ ನಾನು ಸೇಫ್ ಅಲ್ಲ, ಫೋಟೋ ತೊಗೊಳಕ್ಕೆ ಬಂದಿದ್ದೀನಿ. ಬೋಟ್ ಹೋಗ್ತಾ ಇಲ್ಲ ಅದಕ್ಕೆ. ಈಗ ಮತ್ತೆ
ಮ್ಯಾಂಗ್ರೋವ್ ಫಾರೆಸ್ಟ್ ಬೇರೆ ಇದೆಯಲ್ಲ, ನೀರಿನ ಪೋಸನ್ನು ಸ್ವಲ್ಪ ಕಮ್ಮಿ ಮಾಡುತ್ತೆ. ಮತ್ತೆ ಮಳೆಗಾಲ ಇದೆಯಲ್ಲ, ಆ ಟೈಮಲ್ಲಿ ಇಲ್ಲಿ ಮೀನು ಇದೆಯಲ್ಲ, ದೊಡ್ಡ ಮೀನು, ಅದು ಮರಿ ಹಾಕುತ್ತೆ. ಮರಿ ಹಾಕಿ ಅಂದ್ರೆ ಪ್ರೊಟೆಕ್ಷನ್ಗೋಸ್ಕರ ಕಾಣ್ಲ ಬೇರೆ ಒಳಗಡೆ ಮರಿ ಹಾಕುತ್ತೆ. ಅಂದ್ರೆ ಈಗ ಬೇರೆ ಬೇರೆ ಮೀನು ಬಂದು ತಿನ್ಕೊಂಡು ಹೋಗಲ್ಲ ಆ ತರ. ಈ ಕ್ರ್ಯಾಬ್ ಎಲ್ಲ ಇದೆಯಲ್ಲ, ಮೀನನ್ನ ತಿನ್ನುತ್ತೆ, ಅದ್ರ ಸಲುವಾಗಿ ಇಡುತ್ತೆ. ನಮ್ಮ ಸೇಫ್ಟಿಗೋಸ್ಕರ ಕೋಸ್ಟಲ್ ಗಾರ್ಡ್ ಅವ್ರು ಇರ್ತಾರೆ ಇಲ್ಲಿ. ಅಂದ್ರೆ ಇದು ನ್ಯಾಚುರಲ್ ಆಗಿ ಬೆಳೆಯುತ್ತೆ. ಆಗ ಉದ್ದಕ್ಕಾಗಿ ಕಾಣಿಸ್ತಾ ಇದೆಯಲ್ಲ, ಅದು ತನ್ನಂತಾನೆ ಬಿದ್ದು ಇದು ಮಣ್ಣಿಗೆ ಹಿಡ್ಕೊಂಡು ಅಲ್ಲಿ ನ್ಯಾಚುರಲ್ ಆಗಿ ಬೆಳೆಯುತ್ತೆ. ನಿಮಗೆ ಮ್ಯಾಂಗ್ರೋವ್ ಫಾರೆಸ್ಟ್ ಸರಾವತಿ ಮತ್ತೆ ಕಾಳಿ ಅಗನಾಶಿ ರಿವರ್ ಅಲ್ಲ ಅಷ್ಟೇ ನೋಡೋದು. ಓಷನ್ ಎಲ್ಲ ಸಿಗಲ್ಲ ನೋಡ್ಲಿಕ್ಕೆ. दिल की धड़कन से तो आए जाना, मेरी सब के हो जाए आना, इस तरह द्वारे कैसे सोए जाना, इस तरह द्वारे लो ಡಾರ್ಲಿಂಗ್ ಸಾಕಾಗಿತ್ತು ಇವತ್ತಂತೂ. ಸ್ಕೂಬಾ ಡೈವಿಂಗು, ಕಾಯಕಿಂಗು, ವಾಲಿಬಾಲ್ ಎಲ್ಲ ಆಡಿದ್ದು. ಆದರೆ ಕಾಯಕಿಂಗ್ ಅದೊಂದೇ ಒಂದು ಬೇಜಾರು. ಸನ್ಸೆಟ್ ನೋಡಿ. ಡಾರ್ಲಿಂಗ್ಸ್, ಈ ಬೋಟನ್ನು ನಾವಿಬ್ಬರೇ ಈಗ ನಾವು ಈ ಬೋಟ್ ಕುತ್ಕೊಂಡು ಹೋಗ್ತೀರಿ. ಅವಾಗ ಈ ಜಾಗದಿಂದಲೇ ಟೈಮ್ ಹೊಡೆದಿತ್ತು. ಇದೇ ಬೋಟು, ಈ 2 ಬೋಟಲ್ಲೇ ಕಾಯಕಿಂಗ್ ಮಾಡಿದ್ದು. 2 ಬೋಟ್ ಇತ್ತು. ನಾನು ಎಷ್ಟೊಂದೆಲ್ಲ ಕಾಯಕಿಂಗ್ ಮಾಡಿದ್ವಿ, ಬಟ್ ಅದು ಯಾವುದೂ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಫೋನು ಅಲವ್ ಇತ್ತು, ಅಂದರೆ ಫೋನ್ ಅಲವ್ ಇತ್ತು, ಬಟ್ ಇಲ್ಲಿ ಇವ್ರ ಹತ್ರ ಕೊಟ್ಟೋಗ್ಬಿಟ್ಟಿದ್ದೆ. ಅದಕ್ಕೆ ನೀರಲ್ಲ ಮಿಕ್ಕಿದ್ದು ನೋಡಿ ನಮ್ಮದೇ ಬೋಟು. ಈಗ ಸದ್ಯಕ್ಕೆ ನಾವೇ ಇದು ಓನರು. ಆದರೆ ಸಖತ್ತಾಗಿದ್ವಿ. ರೆಕಾರ್ಡರ್ ರೆಕಾರ್ಡ್. ಡಾರ್ಲಿಂಗ್ಸ್, ವೆಲ್ಕಮ್ ಬ್ಯಾಕ್. ಡಾರ್ಲಿಂಗ್ಸ್, ಇವಾಗ ನಾವು ಬೋಟಿಂಗು ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಆ್ಯಕ್ಟಿವಿಟಿ ಮುಗಿದೋಗಿದೆ. ಮತ್ತು ಈಗ ನಾವು ಊಟಕ್ಕೆ ಹೋಗ್ಬೇಕು. ಊಟಕ್ಕೆ ಆಚೆ ಹೋಗ್ತೀವಿ. ಮತ್ತು ಇವತ್ತಿಗೆ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಬೆಳಗ್ಗೆ ಬೇಗ ಬೇರೆ ಎದ್ದೇಳಬೇಕು. ಅದಕ್ಕೆ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡಿಬಿಟ್ಟು ನಾನು ನಿಮ್ಮ ಮುಂದಿನ ಬ್ಲಾಗಲ್ಲಿ ಸಿಗ್ತಂತ. ಅಲ್ಲಿಗಂಟ ಟೇಕ್ ಕೇರ್, ಬೈ ಬೈ, ಸಿ ಯು. ಲೈಕ್ ಶೇರ್ ಮಾಡೋದು ಮರಿಬೇಡಿ. ಇನ್ನೊಂದೇ ಒಂದು ಲಾಸ್ಟ್ ಎಪಿಸೋಡ್ ಇದೆ, ಅದೊಂದು ನೋಡ್ಕೊಂಬಿಡಿ ಅಷ್ಟೇ. ಅದು ನಾಳೆ ಬರುತ್ತೆ. ಅಲ್ಲಿಗಂಟ ವೆಯ್ಟ್ ಮಾಡಿ. ಟೇಕ್ ಕೇರ್, ಬೈ ಬೈ, ಸಿ ಯು. ಥ್ಯಾಂಕ್ ಯು ಸೊ ಮಚ್. ಡಾರ್ಲಿಂಗ್ಸಿಗೆ ನಾನು ಹೋಗ್ತಾ ಇದ್ದೀನಿ.風の中でも